ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಮಕರ ರಾಶಿಯವರ ರೀಡಿಂಗ್ನ ಮಾಡ್ತಾಯಿದ್ದೀನಿ. ರೀಡಿಂಗ್ ಲೇಟ್ ಆಗಿದೆ ನನಗೆ ಗೊತ್ತು. ಸೊ ನಂಗೆ ಟೈಮ್ ಸಿಕ್ಕಾಗ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ. ಸೊ ಮಕರ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ 5 ಆಫ್ ಸ್ವಾರ್ಡ್ಸ್ ಬಂದಿದೆ. ಮೇ ಬಿ ಕೆಲವು ಥಿಂಗ್ಸ್ ನಿಮ್ಮ ಲೈಫಲ್ಲಿ ಆಗ್ಬೋದು. ಇವಾಗ ಈ ಮಂತಲ್ಲಿ ಆಲ್ರೆಡಿ ಆಗಿರ್ಬೋದು. ಅಪ್ಸೆಟ್ ಆಗ್ಬೋದು ನೀವು ಅಂತ ಹೇಳ್ಬೋದು. ಆ್ಯಂಗ್ರಿ ಆ್ಯಂಡ್ ಮಿಸ್ಕಮ್ಯುನಿಕೇಷನ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ 5 ಆಫ್ ಸೋರ್ಸ್ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಕೆಲವ್ರು ನಿಮಗೆ ಕೆಲವೊಂದು ಪದಗಳನ್ನ ಬಳಸ್ತಾರೆ ಅಥವಾ ಕೆಲವೊಂದು ಬ್ಲೇಮ್ನ ಮಾಡ್ತಾರೆ. ಅವ್ರು ಹೇಳಬಾರ್ದಾಗಿತ್ತು, ಅನ್ನಬಾರ್ದಾಗಿತ್ತು, ಹೇಳ್ತಾರೆ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ದೇ ಕುಡ್ ಸೆಡ್ ಇಟ್ ಇನ್ ಬೆಟರ್ ವೇ ಅಂತ ಹೇಳುತ್ತೆ. ಇದನ್ನೇ ಹೇಳೋದನ್ನೇ ಸ್ವಲ್ಪ ಬೆಟರ್ ವರ್ಡ್ಸ್ನ ಯೂಸ್ ಮಾಡಿ ಹೇಳ್ಬೋದಾಗಿತ್ತು ಅಂತ ನನಗೂ ಅನಿಸುತ್ತೆ. ಡೋಂಟ್ ಪ್ರಾಮಿಸ್ ಆ್ಯಂಡ್ ಡೋಂಟ್ ಸೇ ಎನಿಥಿಂಗ್ ಅಂತ ಹೇಳ್ತೀನಿ. ಸೊ ಕೆಲವೊಂದನ್ನು ನೀವು ಪ್ರಾಮಿಸ್ ಮಾಡಬೇಡಿ, ನಿಮ್ಮಿಂದ ಆಗಲ್ಲ ಅಂದರೆ. ಸೊ ಕೆಲವ್ರು ಇರ್ತಾರೆ ಪ್ರಾಮಿಸ್ನ ಮಾಡೋಕ್ಕಾಗಲ್ಲ ಅಂದರೆ ಮಾಡ್ತಾರೆ. ಮೇ ಬಿ ನೀವು ಮಾಡ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ಹೇಳ್ತೀನಿ ನಾನು. ಕ್ರಾಸ್ ವಾಚರ್ಸ್ಗೂ ಅದನ್ನೇ ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ಈಸ್ ನನಗೆ ಸೆವೆನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಕಾನ್ಫ್ಲಿಕ್ಟ್ ಟೈಮ್ ಅಂತ ಹೇಳ್ತೀನಿ. ಕೆಲವೊಮ್ಮೆ ಇರುತ್ತೆ ನೋಡಿ, ಜಗಳ ಆಡಬೇಕು ಅಂತ ಕೆಲವರು ಡಿಸೈಡ್ ಮಾಡಿರ್ತಾರೆ. ಮಾರ್ಸ್ ಇನ್ ಜಮಿನೈನ್ ಅಂತ ಹೇಳ್ತೀವಿ. ಮಂಗಳ ಮಿಥುನ್ ರಾಶಿಯಲ್ಲಿ ಇದ್ದಾನೆ. 4 ಮಂತ್ಸ್ ರೆಟ್ರೋಗ್ರೇಟ್ ಆಗೋಕ್ಕೆ ಇನ್ನು ವೆರಿ ಅರೈಟಿಕ್ ಅಂತ ಹೇಳ್ತೀವಿ ನಾವು. 7th ಹೌಸಿಂದ ಜಸ್ಟ್ ಕ್ರಿಯೇಟ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ. ನಿಮ್ಮ ರಾಶಿಗೆ ಮೇ ಬಿ ನೀವು ಫ್ರೆಂಡ್ಸ್ ಜೊತೆ ಜಗಳ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಡ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ. ಎನಿಥಿಂಗ್ ಯಾವ ಥರ ರೆಸೊನೇಟ್ ಆಗುತ್ತೆ ಯಾವ ಥರ ತೊಗೊಳ್ಳಿ. ಬಟ್ ಡ್ರಾಮಾ ಆ್ಯಂಡ್ ಜಗಳಗಳಂತರ ಆಗುತ್ತೆ. ಥರ್ಡ್ ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ. 4 ಆಫ್ ಪೆಂಟಿಕಲ್ಸ್ ಕೆಲವೊಂದು ಗೈಡ್ನ ಕೊಡುತ್ತೆ, ಅಂದರೆ ಸಲಹೆನ ಕೊಡುತ್ತೆ, ಗೈಡೆನ್ಸ್ ಅಂತ ಹೇಳ್ಬೋದು. ಸೇವ್ ಮನಿ ಅಂತ ಹೇಳ್ತೀನಿ. ಹಣನ ಸೇವ್ ಮಾಡಿಲ್ಲ ಅಂದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನೀವು ವರ್ಕ್ ಮಾಡ್ತಾಯಿಲ್ಲ ಅಂದರೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫ್ಯೂಚರಲ್ಲಿ ಹಣದ ಅಗತ್ಯ ನಿಮಗೆ ತುಂಬಾ ಬೇಕಾಗುತ್ತೆ, ಬೀಳುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಅರ್ಲಿ ಪಾರ್ಟ್ ಆಫ್ ದ ಇಯರ್ ಮೇ ಬಿ ನೀವು ಮನೆಗೆ ಡೌನ್ ಪೇಮೆಂಟ್ ಮಾಡ್ಬೋದು, ಪ್ರಾಪರ್ಟಿ ಖರೀದಿ ಮಾಡ್ಬೋದು. ಕೆಲವೊಮ್ಮೆ ನಾನು ಹೇಳೋದು ರೂಢಾಗಿ ಅನ್ನಿಸ್ಬೋದು. ಈ ವರ್ಷ ಮಾತ್ರ ನೀವು ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ, ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ಮೇ ಬಿ ಸಮಥಿಂಗ್ ನೀವು 2 ವೀಕ್ಸ್ ಬಿಫೋರೇ ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ಬೋದು, ಯಾರಿಗಾದ್ರೂ ಯಾವ ಥರನಾದರೂ ಹೆಲ್ಪ್ ಮಾಡಿರ್ಬೋದು ಕೆಲವರು ಅಂತ ಕಾರ್ಡ್ ಹೇಳ್ತಾ ಇದೆ. ಗೊತ್ತಿಲ್ಲ ನನಗೆ, ಕಮೆಂಟ್ ಮಾಡಿ. 4th ಕಾರ್ಡ್ ನನಗೆ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಏಸ್ ಆಫ್ ಸ್ವಾರ್ಡ್ಸ್ ಸನ್ ಕಾರ್ಡ್ನ ರೀಪ್ರೆಸೆಂಟ್ ಮಾಡುತ್ತೆ. ಸನ್ ಯಾವಾಗಲೂ ಶಿಫ್ಟ್ ಆಗ್ತಾ ಇರುತ್ತೆ. ಮೇ ಬಿ ನಿಮ್ಗೆ ಅನ್ನಿಸ್ಬೋದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮ ಕಡೆ ಫೋಕಸ್ ಮಾಡಲ್ಲ, ಯಾವಾಗಲೂ ಅವ್ರ ಎನರ್ಜಿ ಶಿಫ್ಟ್ ಆಗುತ್ತೆ. ಕಾನ್ಸ್ಟೆಂಟ್ಲಿ ಮೂವಿಂಗ್ ಆ್ಯಂಡ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಅಂತ ಅನ್ನಿಸ್ಬೋದು. ಸಮಥಿಂಗ್ ಯಾವುದೋ ಒಂದು ವಿಷಯ ಇದೆ, ಅದು ಅಡ್ರೆಸ್ ಆಗಿಲ್ಲ ಇನ್ನೂ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬೋದು. ಗೊತ್ತಿಲ್ಲ, ಸಮಥಿಂಗ್ ಹ್ಯಾಪನ್ಡ್ ಅಂತ ಹೇಳುತ್ತೆ ನಿಮ್ಮ ಲೈಫಲ್ಲಿ. ಕೆಲವ್ರಿಗೆ ಅಷ್ಟೇ ಹೇಳ್ತೀನಿ, 18 ಇಯರ್ಸ್ ಬಿಫೋರ್ ಏನೋ ನಡೆದಿದೆ. ಮೇ ಬಿ ಕೆಲವ್ರಿಗೆ ನನ್ನ ಫಾಸ್ಟ್ ಲೈಫಲ್ಲಿ ಕೂಡ ನಡೆದಿರ್ಬೋದು ಅಂತ ಹೇಳ್ಬೋದು. ಅಥವಾ ನಾನು ಕೆಲವ್ರಿಗೆ 18 ಇಯರ್ಸ್ ಬಿಫೋರ್ ರಾಹು 2nd ಹೌಸ್ ರಿಗಾರ್ಡಿಂಗ್ ಯುವರ್ ಫ್ಯಾಮ್ಲಿ, ನಿಮ್ಮ ಫ್ಯಾಮ್ಲಿ ಮಧ್ಯೆ ಏನೋ ನಡೆದಿದೆ ರಿಗಾರ್ಡಿಂಗ್ ಸಮಥಿಂಗ್ ಡಿಸ್ಕಷನ್, ಸಮಥಿಂಗ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅದು ಮತ್ತೆ 18 ವರ್ಷದ ಹಿಂದೆ ನಡೆದಿರೋ ಘಟನೆ, ಅಥವಾ ಅದು ಖುಷಿ ಘಟನೆನೇ ಆಗಿರ್ಬೋದು, ಸ್ಯಾಡ್ ಘಟನೆನೇ ಆಗಿರ್ಬೋದು. ದಿಸ್ ಎಕ್ಲಿಪ್ಸ್ ರಾಹು ಇನ್ 2nd ಹೌಸ್ ಮತ್ತೆ ಅದೇ ಸಂದರ್ಭ ರಿಟರ್ನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಿಮ್ಮ ಫ್ಯಾಮ್ಲಿ ಮಧ್ಯೆ ಇನ್ವಾಲ್ವ್ಡ್ ಫ್ಯಾಮ್ಲಿ ಅಂತ ಹೇಳ್ತೀನಿ, ನಿಮ್ಮ ಫ್ರೆಂಡ್ಸ್ ಮಧ್ಯೆ ಅಲ್ಲ. ರಿಗಾರ್ಡಿಂಗ್ ಟು ಯುವರ್ ಫ್ಯಾಮ್ಲಿ ವಿತ್ ಯು, ಇನ್ವಾಲ್ವ್ಡ್ ಯು ಅಂತ ಹೇಳುತ್ತೆ. ಸ್ಪೀಚ್ ಅಂತ ಹೇಳ್ತೀನಿ, ಮಾತಾಡಿ, ಇಲ್ಲಾಂದರೆ ನೀವು ಹರ್ಟ್ ಆಗ್ತೀರಾ ಅಂತ ಹೇಳ್ತಾ ಇದೆ. ಏನನ್ನೋ ಮಾತಾಡಬೇಕು ನೀವು. ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮ್ಮ ಟೈಮ್ ಇದೆ, ನೀವು ಮಾತಾಡಿ ಅಂತ ಹೇಳ್ತೀನಿ. ಎಮೋಷ್ನಲಿ ಡ್ರೈನ್ ಆಗ್ಬೋದು. ಚೂಸ್ ಎ ರೈಟ್ ಟೈಮ್ ಅಂತ ಹೇಳ್ತೀನಿ. ಸನ್
ಇವನ್ ನೀವೇನಾದರೂ ಯಾರಿಂದನಾದರೂ ಮುಚ್ಚಿಟ್ಟಿದ್ರೆ ಅಥವಾ ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ದರೆ ನೀವು ಮಕರ ರಾಶಿಯವರಿಂದ ಏನಾದರೂ ಮುಚ್ಚಿಟ್ಟಿದ್ರೆ ಒಂದು ಒಳ್ಳೆ ಟೈಮ್ ಮತ್ತು ಸಂದರ್ಭ ನೋಡಿ ಅದನ್ನು ಹೇಳ್ಕೊಂಡು ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಫಿಫ್ತ್ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ವೇಟಿಂಗ್ ಫಾರ್ ಎ ಮೆಸೇಜ್ ಅಂತ ಹೇಳ್ತೀನಿ. ಯಾರ್ದೋ ಮೆಸೇಜ್ ಅಥವಾ ಕಾಲ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಲಾಸ್ಟ್ ಕಾರ್ಡ್ 8 ಆಫ್ ಸೋರ್ಟ್ಸ್ ಬಂದಿದೆ. ಫ್ಯೂಚರ್ ಈಸ್ ರಿಪೀಟೆಡ್ ಅಂತ ಹೇಳ್ತೀನಿ. ಆರ್ಗ್ಯುಮೆಂಟ್ ಮೇ ಬಿ ಕಮ್ ಬ್ಯಾಕ್, ಸೈಕಲ್ ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಕೆಲವ್ರು ಕೇಳ್ಬೋದು, ಇಲ್ಲಿವರೆಗೂ ಸಫರಿಂಗ್ ಕಷ್ಟನೇ ನೋಡಿದ್ವಿ ಮತ್ತು ಅದನ್ನೇ ಹೇಳ್ತಾ ಇದ್ದೀರಾ ಮ್ಯಾಮ್, ಏನು ಮಾಡೋದು ಲೈಫಲ್ಲಿ ಅಂತ. ಸೊ ಕೆಲವೊಮ್ಮೆ ನಾನು ಹೇಳ್ತೀನಿ, ಫಾಸ್ಟು ಹಾಗೆ ರಿಟರ್ನ್ ಆಗುತ್ತೆ. ಫಾಸ್ಟಲ್ಲಿ ನಡೆದಿರೋ ಘಟನೆಗಳು ನಿಮ್ಗೆ ಅನ್ನಿಸ್ಬೋದು, ಇದೇ ಥರ ಸಿಚುವೇಶನ್ ಸಂದರ್ಭ ನನಗೆ ಹಿಂದೆ ಬಂದಿತ್ತು, ಇದೇ ಥರ ನಾನು ನೋಡಿದ್ದೆ, ಸೊ ಅದೇ ಥರ ಬರ್ಬೋದು. ಸೊ ಕಾರ್ಡಲ್ಲಿ ಅದೇ ಕಾಣಿಸ್ತಾ ಇದೆ. ಪೇಷನ್ಸ್ ಇರಲಿ. ಥ್ಯಾಂಕ್ ಯು.